ಒಂದೇ ಒಂದು ಮಳೆಗೆ ಬೆಂಗಳೂರು ಮುಳುಗಿದೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಬ್ರ್ಯಾಂಡ್ ಬೆಂಗಳೂರು ವಾರ್ ಜೋರಾಗಿದೆ. ಮಳೆಯಲ್ಲಿ ರಾಜಕೀಯದ ಬೇಳೆ ಬೇಯ್ತಾ ಇದೆ. ರಣಮಳೆಗೆ ತೇಲುತ್ತಿದೆ ಗ್ರೇಟರ್ ಬೆಂಗಳೂರು. ಮನೆಯಲ್ಲಿ ನೀರು ರೇನ್ ರಾಜಕೀಯ ಜೋರು. ರಣಮಳೆಗೆ ಕಾಂಗ್ರೆಸ್ನ ಬ್ರ್ಯಾಂಡ್ ಬೆಂಗಳೂರು ತೇಲುತ್ತಿದೆ. ಅಪಾರ್ಟ್ಮೆಂಟ್ ಮನೆಗಳಿಗೆ ನೀರು ನುಗ್ಗಿ ಜನರು ಜಾಗರಣೆ ಮಾಡ್ತಾ ಇದ್ದಾರೆ. ರಸ್ತೆಗಳ ಮೇಲೆ ನೀರು ಹರಿತಾ ಇದ್ದು ವಾಹನ ಸವಾರರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಅತ್ತ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೆಸ್ತಾ ಇದೆ. ಇತ್ತ ವರುಣಾರ್ಭಟಕ್ಕೆ ಸಿಲಿಕಾನ್ ಸಿಟಿ ಮುಳುಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮಳೆ ರಾಜಕೀಯ ಜೋರಾಗಿದೆ. ನಿನ್ನೆ ಬಿಬಿಎಂಪಿ ವಾರ್ ರೂಮ್ಗೆ ಸಿಎಂ ಡಿಸಿಎಂ ವಿಸಿಟ್. ಇಂದು ಕೇಸರಿ ನಾಯಕರ ಸಿಲಿಕಾನ್ ಸಿಟಿ ರೌಂಡ್ಸ್. ಒಂದೇ ಒಂದು ಮಳೆಗೆ ಐಟಿ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಗ್ರೇಟರ್ ಬೆಂಗಳೂರು ಫೈಟ್ ನಡೀತಾ ಇದೆ. ಬಿಬಿಎಂಪಿ ವಾರ್ ರೂಮ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು. ಇವತ್ತು ಬಿಜೆಪಿ ನಾಯಕರು ಬೆಂಗಳೂರು ಸಿಟಿ ರೌಂಡ್ಸ್ ನಡೆಸಿದರು. ಸಿಲ್ಕ್ ಬೋರ್ಡ್ಗೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಮಳೆ ಅವಾಂತರದ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದರು. ಮಳೆ ಹಾನಿ ಪ್ರದೇಶಗಳಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿದರು. ಸಿಲ್ಕ್ ಬೋರ್ಡ್ನಲ್ಲಿ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಿವಾಸಿಗಳಿಂದ ಮಾಹಿತಿಯನ್ನ ಪಡೆದರು. 5 ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು. ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಹೊಡೆದು ಸತ್ತಿದ್ದಾರೆ. ಮಳೆ ಗೋಡೆ ಬಿದ್ದು ಕೊಚ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಿಮ್ಮ ಅನಾಹುತದಿಂದ ಸಾತಿರೋದು. ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ನೆನೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬೇರೆ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. 3 ವರ್ಷಕ್ಕೆ ಮುಂಚೆ 2022ರಲ್ಲಿ ಈಸ್ಟ್ ಬೆಂಗಳೂರೆಲ್ಲ ನೀರಲ್ಲಿ ತುಂಬೋಗಿತ್ತು. ಅವಾಗೇನಂತ ಕರಿಬೇಕಾಗಿತ್ತು, ನಾವು ವಾಟರ್ ಬೆಂಗಳೂರು ಅಂತ ಕರಿಬೇಕಾಗಿತ್ತಾ? 2 ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟರ್ ಮಾಡಿದ್ರು ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ. 2 ವರ್ಷಗಳ ಕಾಲ ಹೈಕೋರ್ಟ್ ಪ್ರತಿ ತಿಂಗಳು ಕಮಿಷನರ್ ಕರೆಸಿ ಪಾಟ್ ಹೋಲ್ಸ್ ಎಷ್ಟು ಮುಚ್ಚಿದಾರ ಏನು ಅಂತ ಲೆಕ್ಕ ಕೇಳ್ತಾ ಇದ್ರು. ಇವರು ಸ್ಕೂಲ್ ಟೀಚರ್ ಮಕ್ಕಳ ತರ ಹೋಗಿ ಅಲ್ಲಿ ಪಾಠ ಕೊಟ್ಟು ಬರ್ತಾ ಇದ್ರು. ಸಿದ್ದರಾಮಯ್ಯನು ಮತ್ತೆ ಅವರ ಎಲ್ಲರೂ ಸಾಧನೆ ಅಲ್ಲ ವೇದನೆ. ಆದ್ರೆ ಅಲ್ಲಿ ಹೋಗಿ ಹಂಪಿನಲ್ಲಿ ಪಿಟೀಲ್ ಬಾರಿಸ್ತಾವ್ರಿ ಇವರು. ಹಂಪಿನಲ್ಲಿ ನೀವು ಬೆಂಗಳೂರಿಗೆ ಬನ್ನಿ, ಇಲ್ಲಿ ಜನ ಎಲ್ಲ ಸೇರಿ ಬೇರೆದ್ರಲ್ಲಿ ಪಿಟೀಲ್ ಬಾರಿಸ್ತಾರೆ ನಿಮಗೆ. ಇಂಥ ಪರಿಸ್ಥಿತಿ ಇರುವಾಗ ಯಾವ ಸಾಧನೆ ನೀವು ಮಾಡಿರೋದು? ರಣಮಳೆಗೆ ಬೆಂಗಳೂರಿನ ಮಂದಿ ರೋಸಿ ಹೋಗಿದ್ದಾರೆ. ಜೀವನ ಕಟ್ಕೊಳ್ಳೋದು ಹೇಗಪ್ಪ ಅಂತ ಚಿಂತೆ ಮಾಡ್ತಿದ್ದಾರೆ. ಆದರೆ ನಮ್ಮ ನಾಳುವ ನಾಯಕರು ಧೋ ಅಂತ ಸುರಿತಾ ಇರೋ ಮಳೆಯಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇರೋದು ದುರ್ದೈವವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದೇ ಒಂದು ಮಳೆಗೆ ಬೆಂಗಳೂರು ಮುಳುಗಿದೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಬ್ರ್ಯಾಂಡ್ ಬೆಂಗಳೂರು ವಾರ್ ಜೋರಾಗಿದೆ. ಮಳೆಯಲ್ಲಿ ರಾಜಕೀಯದ ಬೇಳೆ ಬೇಯ್ತಾ ಇದೆ. ರಣಮಳೆಗೆ ತೇಲುತ್ತಿದೆ ಗ್ರೇಟರ್ ಬೆಂಗಳೂರು. ಮನೆಯಲ್ಲಿ ನೀರು ರೇನ್ ರಾಜಕೀಯ ಜೋರು. ರಣಮಳೆಗೆ ಕಾಂಗ್ರೆಸ್ನ ಬ್ರ್ಯಾಂಡ್ ಬೆಂಗಳೂರು ತೇಲುತ್ತಿದೆ. ಅಪಾರ್ಟ್ಮೆಂಟ್ ಮನೆಗಳಿಗೆ ನೀರು ನುಗ್ಗಿ ಜನರು ಜಾಗರಣೆ ಮಾಡ್ತಾ ಇದ್ದಾರೆ. ರಸ್ತೆಗಳ ಮೇಲೆ ನೀರು ಹರಿತಾ ಇದ್ದು ವಾಹನ ಸವಾರರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಅತ್ತ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೆಸ್ತಾ ಇದೆ. ಇತ್ತ ವರುಣಾರ್ಭಟಕ್ಕೆ ಸಿಲಿಕಾನ್ ಸಿಟಿ ಮುಳುಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮಳೆ ರಾಜಕೀಯ ಜೋರಾಗಿದೆ. ನಿನ್ನೆ ಬಿಬಿಎಂಪಿ ವಾರ್ ರೂಮ್ಗೆ ಸಿಎಂ ಡಿಸಿಎಂ ವಿಸಿಟ್. ಇಂದು ಕೇಸರಿ ನಾಯಕರ ಸಿಲಿಕಾನ್ ಸಿಟಿ ರೌಂಡ್ಸ್. ಒಂದೇ ಒಂದು ಮಳೆಗೆ ಐಟಿ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಗ್ರೇಟರ್ ಬೆಂಗಳೂರು ಫೈಟ್ ನಡೀತಾ ಇದೆ. ಬಿಬಿಎಂಪಿ ವಾರ್ ರೂಮ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು. ಇವತ್ತು ಬಿಜೆಪಿ ನಾಯಕರು ಬೆಂಗಳೂರು ಸಿಟಿ ರೌಂಡ್ಸ್ ನಡೆಸಿದರು. ಸಿಲ್ಕ್ ಬೋರ್ಡ್ಗೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಮಳೆ ಅವಾಂತರದ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದರು.
ಮಳೆ ಹಾನಿ ಪ್ರದೇಶಗಳಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿದರು. ಸಿಲ್ಕ್ ಬೋರ್ಡ್ನಲ್ಲಿ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಿವಾಸಿಗಳಿಂದ ಮಾಹಿತಿಯನ್ನ ಪಡೆದರು. 5 ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು. ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಹೊಡೆದು ಸತ್ತಿದ್ದಾರೆ. ಮಳೆ ಗೋಡೆ ಬಿದ್ದು ಕೊಚ್ಕೊಂಡೋಗಿದ್ದಾರೆ. ಇದೆಲ್ಲ ನಿಮ್ಮ ಅನಾಹುತದಿಂದ ಸಾತಿರೋದು. ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ನೆನ್ನೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬೇರೆ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. 3 ವರ್ಷಕ್ಕೆ ಮುಂಚೆ 2022ರಲ್ಲಿ ಈಸ್ಟ್ ಬೆಂಗಳೂರೆಲ್ಲ ನೀರಲ್ಲಿ ತುಂಬೋಗಿತ್ತು. ಅವಾಗೇನಂತ ಕರಿಬೇಕಾಗಿತ್ತು ನಾವು? ವಾಟರ್ ಬೆಂಗಳೂರು ಅಂತ ಕರಿಬೇಕಾಗಿತ್ತಾ? 2 ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟರ್ ಮಾಡಿದ್ರು ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ. 2 ವರ್ಷಗಳ ಕಾಲ ಹೈಕೋರ್ಟ್ ಪ್ರತಿ ತಿಂಗಳು ಕಮಿಷನ್ ಕರೆಸಿ ಪಾಟ್ ಹೋಲ್ಸ್ ಎಷ್ಟು ಮುಚ್ಚಿದಾರ ಏನು ಅಂತ ಲೆಕ್ಕ ಕೇಳ್ತಾ ಇದ್ರು. ಇವರು ಸ್ಕೂಲ್ ಟೀಚರ್ ಮಕ್ಕಳ ತರ ಹೋಗಿ ಅಲ್ಲಿ ಪಾಠ ಕೊಟ್ಟು ಬರ್ತಾ ಇದ್ರು. ಸಿದ್ದರಾಮಯ್ಯನು ಮತ್ತೆ ಅವರ ಎಲ್ಲರೂ ಸಾಧನೆ ಅಲ್ಲ ವೇದನೆ. ಆದ್ರೆ ಅಲ್ಲಿ ಹೋಗಿ ಹಂಪಿನಲ್ಲಿ ಪಿಟೀಲ್ ಬಾರಿಸ್ತಾವ್ರಿ ಇವರು. ಹಂಪಿನಲ್ಲಿ ನೀವು ಬೆಂಗಳೂರಿಗೆ ಬನ್ನಿ, ಇಲ್ಲಿ ಜನ ಎಲ್ಲ ಸೇರಿ ಬೇರೆದ್ರಲ್ಲಿ ಪಿಟೀಲ್ ಬಾರಿಸ್ತಾರೆ ನಿಮಗೆ. ಇಂಥ ಪರಿಸ್ಥಿತಿ ಇರುವಾಗ ಯಾವ ಸಾಧನೆ ನೀವು ಮಾಡಿರೋದು? ರಣಮಳೆಗೆ ಬೆಂಗಳೂರಿನ ಮಂದಿ ರೋಸಿ ಹೋಗಿದ್ದಾರೆ. ಜೀವನ ಕಟ್ಕೊಳ್ಳೋದು ಹೇಗಪ್ಪ ಅಂತ ಚಿಂತೆ ಮಾಡ್ತಿದ್ದಾರೆ. ಆದರೆ ನಮ್ಮ ನಾಳುವ ನಾಯಕರು ಧೋ ಅಂತ ಸುರಿತಾ ಇರೋ ಮಳೆಯಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇರೋದು ದುರ್ದೈವವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದೇ ಒಂದು ಮಳೆಗೆ ಬೆಂಗಳೂರು ಮುಳುಗಿದೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಬ್ರ್ಯಾಂಡ್ ಬೆಂಗಳೂರು ವಾರ್ ಜೋರಾಗಿದೆ. ಮಳೆಯಲ್ಲಿ ರಾಜಕೀಯದ ಬೇಳೆ ಬೇಯ್ತಾ ಇದೆ. ರಣಮಳೆಗೆ ತೇಲುತ್ತಿದೆ ಗ್ರೇಟರ್ ಬೆಂಗಳೂರು. ಮನೆಯಲ್ಲಿ ನೀರು, ರೇನ್ ರಾಜಕೀಯ ಜೋರು. ರಣಮಳೆಗೆ ಕಾಂಗ್ರೆಸ್ನ ಬ್ರ್ಯಾಂಡ್ ಬೆಂಗಳೂರು ತೇಲುತ್ತಿದೆ. ಅಪಾರ್ಟ್ಮೆಂಟ್ ಮನೆಗಳಿಗೆ ನೀರು ನುಗ್ಗಿ ಜನರು ಜಾಗರಣೆ ಮಾಡ್ತಾ ಇದ್ದಾರೆ. ರಸ್ತೆಗಳ ಮೇಲೆ ನೀರು ಹರಿತಾ ಇದ್ದು ವಾಹನ ಸವಾರರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಅತ್ತ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೆಸ್ತಾ ಇದೆ. ಇತ್ತ ವರುಣಾರ್ಭಟಕ್ಕೆ ಸಿಲಿಕಾನ್ ಸಿಟಿ ಮುಳುಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮಳೆ ರಾಜಕೀಯ ಜೋರಾಗಿದೆ. ನಿನ್ನೆ ಬಿಬಿಎಂಪಿ ವಾರ್ ರೂಮ್ಗೆ ಸಿಎಂ ಡಿಸಿಎಂ ವಿಸಿಟ್. ಇಂದು ಕೇಸರಿ ನಾಯಕರ ಸಿಲಿಕಾನ್ ಸಿಟಿ ರೌಂಡ್ಸ್. ಒಂದೇ ಒಂದು ಮಳೆಗೆ ಐಟಿ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಗ್ರೇಟರ್ ಬೆಂಗಳೂರು ಫೈಟ್ ನಡೀತಾ ಇದೆ. ಬಿಬಿಎಂಪಿ ವಾರ್ ರೂಮ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು. ಇವತ್ತು ಬಿಜೆಪಿ ನಾಯಕರು ಬೆಂಗಳೂರು ಸಿಟಿ ರೌಂಡ್ಸ್ ನಡೆಸಿದರು. ಸಿಲ್ಕ್ ಬೋರ್ಡ್ಗೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಮಳೆ ಅವಾಂತರದ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದರು. ಮಳೆ ಹಾನಿ ಪ್ರದೇಶಗಳಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿದರು. ಸಿಲ್ಕ್ ಬೋರ್ಡ್ನಲ್ಲಿ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಿವಾಸಿಗಳಿಂದ ಮಾಹಿತಿಯನ್ನ ಪಡೆದರು. 5 ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು. ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಹೊಡೆದು ಸತ್ತಿದ್ದಾರೆ. ಮಳೆ ಗೋಡೆ ಬಿದ್ದು ಕೊಚ್ಕೊಂಡೋಗಿದ್ದಾರೆ. ಇದೆಲ್ಲ ನಿಮ್ಮ ಅನಾಹುತದಿಂದ ಸಾತಿರೋದು. ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ನೆನ್ನೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬೇರೆ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. 3 ವರ್ಷಕ್ಕೆ ಮುಂಚೆ 2022ರಲ್ಲಿ ಈಸ್ಟ್ ಬೆಂಗಳೂರೆಲ್ಲ ನೀರಲ್ಲಿ ತುಂಬೋಗಿತ್ತು. ಅವಾಗೇನಂತ ಕರಿಬೇಕಾಗಿತ್ತು ನಾವು? ವಾಟರ್ ಬೆಂಗಳೂರು ಅಂತ ಕರಿಬೇಕಾಗಿತ್ತಾ? 2 ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟರ್ ಮಾಡಿದ್ರು ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ. 2 ವರ್ಷಗಳ ಕಾಲ ಹೈಕೋರ್ಟ್ ಪ್ರತಿ ತಿಂಗಳು ಕಮಿಷನ್ ಕರೆಸಿ ಪಾಟ್ ಹೋಲ್ಸ್ ಎಷ್ಟು ಮುಚ್ಚಿದಾರ ಏನು ಅಂತ ಲೆಕ್ಕ ಕೇಳ್ತಾ ಇದ್ರು. ಇವರು ಸ್ಕೂಲ್ ಟೀಚರ್ ಮಕ್ಕಳ ತರ ಹೋಗಿ ಅಲ್ಲಿ ಪಾಠ ಕೊಟ್ಟು ಬರ್ತಾ ಇದ್ರು. ಸಿದ್ದರಾಮಯ್ಯನು ಮತ್ತೆ ಅವರ ಎಲ್ಲರೂ ಸಾಧನೆ ಅಲ್ಲ ವೇದನೆ. ಆದ್ರೆ ಅಲ್ಲಿ ಹೋಗಿ ಹಂಪಿನಲ್ಲಿ ಪಿಟೀಲ್ ಬಾರಿಸ್ತಾವ್ರಿ ಇವರು. ಹಂಪಿನಲ್ಲಿ ನೀವು ಬೆಂಗಳೂರಿಗೆ ಬನ್ನಿ, ಇಲ್ಲಿ ಜನ ಎಲ್ಲ ಸೇರಿ ಬೇರೆದ್ರಲ್ಲಿ ಪಿಟೀಲ್ ಬಾರಿಸ್ತಾರೆ ನಿಮಗೆ. ಇಂಥ ಪರಿಸ್ಥಿತಿ ಇರುವಾಗ ಯಾವ ಸಾಧನೆ ನೀವು ಮಾಡಿರೋದು?
ರಣಮಳೆಗೆ ಬೆಂಗಳೂರಿನ ಮಂದಿ ರೋಸಿ ಹೋಗಿದ್ದಾರೆ. ಜೀವನ ಕಟ್ಕೊಳ್ಳೋದು ಹೇಗಪ್ಪ ಅಂತ ಚಿಂತೆ ಮಾಡ್ತಿದ್ದಾರೆ. ಆದರೆ ನಮ್ಮ ನಾಳುವ ನಾಯಕರು ಧೋ ಅಂತ ಸುರಿತಾ ಇರೋ ಮಳೆಯಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇರೋದು ದುರ್ದೈವವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.